लाइफ स्टाइल फर्नीचर सबसे सस्ता और सबसे अच्छा घर की सजावट और शादी की खरीदारी का बम्पर ऑफर। आपके घर का परफेक्ट फर्नीचर, हर तरह के डिजाइन पसंद, आपकी जिम्मेदारी हमारी। धमाकेदार ऑफर का बाजार लाइफ स्टाइल फर्नीचर, बी न्यूज ऑफिस के करीब, बस स्टैंड रोड, बिजापुर। ದೇಶ ಉಳಿಸಂತ ನಮಗೆ ಪ್ರಜಾಪ್ರಭುತ್ವ ಸಂವಿಧಾನದ ರಕ್ಷಣೆ ಎಲ್ಲ ಸಮಾಜಕ್ಕೂ ಸಿಕ್ಕಿರೋದು ಅಂಬೇಡ್ಕರ್ ಅವರಿಂದ. ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟೋದಕ್ಕೆ ಇಡೀ ಪ್ರಪಂಚದಲ್ಲಿ ನಮಗೂ ಎಲ್ಲ, ನಾನು ಒಬ್ಬ ದೊಡ್ಡ ಹಿಂದೂ, ದೇವರ ಮೇಲೆ ನಂಬಿಕೆ ಇರೋನು, ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಂಬೇಡ್ಕರ್ ಹೆಸರನ್ನ ಪ್ರತಿಪಾದನೆ, ಸಂವಿಧಾನ ಹೆಸರು ಪ್ರತಿಪಾದನೆ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಅದಕ್ಕೆ ಎಲ್ಲರೂ ಕೂಡ ಅಂಬೇಡ್ಕರ್ಗೆ ಗೌರವ ಕೊಡ್ತಾ ಇದ್ದಾರೆ. ನೀವು ಅಂಬೇಡ್ಕರ್ ಹೇಳಿದ್ರೆ ಅದ್ರ ಬದಲು ದೇವ್ರ ಹೆಸರು ಹೇಳ್ತಾರೆ ಅಂದರೆ ಮುಕ್ತಿ ಸಿಗ್ತದೆ, ದೇವ್ರ ಹೆಸರು ಹೇಳಿದ್ರೆ ಅಂದರೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಮುಕ್ತಿ ಸಿಗಲ್ಲ ಅನ್ನೋ ಮಾತು ಬಂದರೆ ನಮಗಂತೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಕೂಡ ಅವಮಾನ. ಈ ವಿಚಾರದಲ್ಲಿ ಭಾಳ ಚರ್ಚೆ ಅವಶ್ಯಕತೆ ಇದೆ, ನೋಡೋಣ. ಕೇಂದ್ರದ ಗೃಹ ಸಚಿವರು ಸನ್ಮಾನ್ಯ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಅವಹೇಳನಕಾರಿಯಾದ ಮಾತುಗಳನ್ನು ಆಡಿದ್ದಾರೆ. ಇಡೀ ವಿಶ್ವ ಅಂಬೇಡ್ಕರ್ ಅವರ ಬಗ್ಗೆ ಪ್ರಶಂಸೆಯ ಮಾತಾಡುತ್ತೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಒಂದು ಸಂವಿಧಾನವನ್ನು ಕೊಡೋದರ ಮೂಲಕ ಇಡೀ ಭಾರತವನ್ನು ಒಗ್ಗೂಡಿಸಿ ಅದರ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಭಾಳ ಲಘುವಾಗಿ ಮಾತನಾಡಿದ್ದಾರೆ. ಮೊದಲನೇದಾಗಿ ಅವರು ಕ್ಷಮೆ ಕೇಳಬೇಕು. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ತಿಳ್ಕೊಂಡ್ರೆ ಒಬ್ಬ ಗೃಹ ಸಚಿವನಾಗಿ, ಕಾನೂನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ, ಈ ದೇಶಕ್ಕೂ ಅನುಕೂಲ ಆಗುತ್ತೆ. ನಾನು ಇದನ್ನು ಬಹಳ ಒಂದು ರೀತಿಯಲ್ಲಿ ಅವರ ಹೇಳಿಕೆಯನ್ನು ಕಂಡೆಮ್ ಮಾಡೋದರ ಜೊತೆಗೆ ಅವರಿಗೆ ಮುಂದಿನ ದಿನಗಳಲ್ಲಾದರೂ ಸರಿಯಾಗಿ ನಡ್ಕೊಳ್ಳಿ ಹಾಗೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರ ಜೊತೆಯಲ್ಲೂ ಕೂಡ ಅನೇಕ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡಿದ್ರು. ಆದರೆ ಅದು ಒಂದು ಕಡೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಬಗ್ಗೆ ಅವರು ಮಾತನಾಡಿದ್ದಾರೆ. ದೇವರೇ ಪ್ರತ್ಯಕ್ಷ ಆಗ್ತಾ ಇದ್ರು, ನೀವು ದೇವರನ್ನ. ಅಂಬೇಡ್ಕರ್ ಅವರ ಬಗ್ಗೆ ದೇಶದ ಕಡಿಪಾರ್ ಗೃಹ ಮಂತ್ರಿಗಳು ಪಾರ್ಲಿಮೆಂಟಲ್ಲಿ ಮಾಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿದಾಗ ಇದು ಬಾಯ್ತಪ್ಪ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 2025ನೇ ಇಸ್ವಿಗೆ 100 ವರ್ಷ ಪೂರ್ಣ ಮಾಡುತ್ತೆ. ಅವರ ಏನು ಗುಪ್ತ ಕಾರ್ಯಸೂಚಿ ಇತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಇವೆಲ್ಲ ಕೆಲವು ಕೆಲಸಗಳನ್ನು ಇವರು ಮಾಡ್ತಕ್ಕಂಥದ್ದು. ಆದ್ದರಿಂದ ಅವರ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಗೋಲ್ವರ್ಕರ್ ಅವರು ಏನು 75 ವರ್ಷದಿಂದ ಹೇಳಿದರು, ಅವರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ. ನಾವು ಯಾರು ಇಂಗ್ಲಿಷರ ಗುಲಾಮಗಿರಿ ಮಾಡಲು ಜೀವನ ಪರ್ಯಂತ ಸಿದ್ಧವಿದ್ದೇವೆ, ಆದರೆ ದಲಿತ, ಹಿಂದುಳಿದ ಮುಸ್ಲಿಮರಿಗೆ ಸರಿ ಸಮಾನವಾದ ಅಧಿಕಾರ ಕೊಡುವುದಾದರೆ ನನಗೆ ಅಂಥ ಸ್ವಾತಂತ್ರ್ಯ ಬೇಡ ಅಂತೇಳಿ ಗೋಲ್ವರ್ಕರ್ ಹೇಳಿರೋದನ್ನು, ಅವರ ಸಿದ್ಧಾಂತವನ್ನು ಅನುಷ್ಠಾನಕ್ಕೆ ತರಲು ಒಂದು ಹೆಜ್ಜೆಯನ್ನು ಅಮಿತ್ ಶಾ ಅವರು ಇಟ್ಟಿದ್ದಾರೆ. ಅದನ್ನು ಒಂದು ಪ್ರಾಯೋಗಿಕವಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟು ಯಾವ ರೀತಿ ಜನಸಾಮಾನ್ಯರ ಈ ದೇಶ ಉಳಿಸಂತ ನಮಗೆ ಪ್ರಜಾಪ್ರಭುತ್ವ ಸಂವಿಧಾನದ ರಕ್ಷಣೆ ಎಲ್ಲ ಸಮಾಜಕ್ಕೂ ಸಿಕ್ಕಿರೋದು ಅಂಬೇಡ್ಕರ್ ಅವರಿಂದ. ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟೋದಕ್ಕೆ ಇಡೀ ಪ್ರಪಂಚದಲ್ಲಿ ನಮಗೂ ಎಲ್ಲ, ನಾನು ಒಬ್ಬ ದೊಡ್ಡ ಹಿಂದೂ, ದೇವರ ಮೇಲೆ ನಂಬಿಕೆ ಇರೋನು, ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಂಬೇಡ್ಕರ್ ಹೆಸರನ್ನ ಪ್ರತಿಪಾದನೆ, ಸಂವಿಧಾನ ಹೆಸರು ಪ್ರತಿಪಾದನೆ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಅದಕ್ಕೆ ಎಲ್ಲರೂ ಕೂಡ ಅಂಬೇಡ್ಕರ್ಗೆ ಗೌರವ ಕೊಡ್ತಾ ಇದ್ದಾರೆ. ನೀವು ಅಂಬೇಡ್ಕರ್ ಹೇಳಿದ್ರೆ ಅದ್ರ ಬದಲು ದೇವ್ರ ಹೆಸರು ಹೇಳ್ತಾರೆ ಅಂದರೆ ಮುಕ್ತಿ ಸಿಗ್ತದೆ, ದೇವ್ರ ಹೆಸರು ಹೇಳಿದ್ರೆ ಅಂದರೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಮುಕ್ತಿ ಸಿಗಲ್ಲ ಅನ್ನೋ ಮಾತು ಬಂದರೆ ನಮಗಂತೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಕೂಡ ಅವಮಾನ.
ಈ ವಿಚಾರದಲ್ಲಿ ಭಾಳ ಚರ್ಚೆ ಅವಶ್ಯಕತೆ ಇದೆ, ನೋಡೋಣ. ಕೇಂದ್ರದ ಗೃಹ ಸಚಿವರು ಸನ್ಮಾನ್ಯ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಅವಹೇಳನಕಾರಿಯಾದ ಮಾತುಗಳನ್ನು ಆಡಿದ್ದಾರೆ. ಇಡೀ ವಿಶ್ವ ಅಂಬೇಡ್ಕರ್ ಅವರ ಬಗ್ಗೆ ಪ್ರಶಂಸೆಯ ಮಾತಾಡುತ್ತೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಒಂದು ಸಂವಿಧಾನವನ್ನು ಕೊಡೋದರ ಮೂಲಕ ಇಡೀ ಭಾರತವನ್ನು ಒಗ್ಗೂಡಿಸಿ ಅದರ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಬಹಳ ಲಘುವಾಗಿ ಮಾತನಾಡಿದ್ದಾರೆ. ಮೊದಲನೇದಾಗಿ ಅವರು ಕ್ಷಮೆ ಕೇಳಬೇಕು. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ತಿಳ್ಕೊಂಡ್ರೆ ಒಬ್ಬ ಗೃಹ ಸಚಿವನಾಗಿ ಕಾನೂನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ, ಈ ದೇಶಕ್ಕೂ ಅನುಕೂಲ ಆಗುತ್ತೆ. ನಾನು ಇದನ್ನು ಬಹಳ ಒಂದು ರೀತಿಯಲ್ಲಿ ಅವರ ಹೇಳಿಕೆಯನ್ನು ಕಂಡೆಮ್ ಮಾಡೋದರ ಜೊತೆಗೆ ಅವರಿಗೆ ಮುಂದಿನ ದಿನಗಳಲ್ಲಾದರೂ ಸರಿಯಾಗಿ ನಡ್ಕೊಳ್ಳಿ ಹಾಗೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರ ಜೊತೆಯಲ್ಲೂ ಕೂಡ ಅನೇಕ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡಿದ್ರು. ಆದರೆ ಅದು ಒಂದು ಕಡೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಬಗ್ಗೆ ಅವರು ಮಾತನಾಡಿದ್ದಾರೆ. ದೇವರೇ ಪ್ರತ್ಯಕ್ಷ ಆಗ್ತಾ ಇದ್ರು, ನೀವು ದೇವರನ್ನ ಅಂಬೇಡ್ಕರ್ ಅವರ ಬಗ್ಗೆ ದೇಶದ ಕಡಿಪಾರ್ ಗೃಹ ಮಂತ್ರಿಗಳು ಪಾರ್ಲಿಮೆಂಟಲ್ಲಿ ಮಾಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿದಾಗ ಇದು ಬಾಯ್ತಪ್ಪ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 2025ನೇ ಇಸ್ವಿಗೆ 100 ವರ್ಷ ಪೂರ್ಣ ಮಾಡುತ್ತೆ. ಅವರ ಏನು ಗುಪ್ತ ಕಾರ್ಯಸೂಚಿ ಇತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಇವೆಲ್ಲ ಕೆಲವು ಕೆಲಸಗಳನ್ನು ಇವರು ಮಾಡ್ತಕ್ಕಂಥದ್ದು. ಆದ್ದರಿಂದ ಅವರ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಗೋಲ್ವರ್ಕರ್ ಅವರು ಏನು 75 ವರ್ಷದಿಂದ ಹೇಳಿದರು, ಅವರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ. ನಾವು ಯಾರು ಇಂಗ್ಲಿಷರ ಗುಲಾಮಗಿರಿ ಮಾಡಲು ಜೀವನ ಪರ್ಯಂತ ಸಿದ್ಧವಿದ್ದೇವೆ. ಆದರೆ ದಲಿತ, ಹಿಂದುಳಿದ ಮುಸ್ಲಿಮರಿಗೆ ಸರಿ ಸಮಾನವಾದ ಅಧಿಕಾರ ಕೊಡುವುದಾದರೆ ನನಗೆ ಅಂಥ ಸ್ವಾತಂತ್ರ್ಯ ಬೇಡ ಅಂತೇಳಿ ಗೋಲ್ವರ್ಕರ್ ಹೇಳಿರೋದನ್ನು ಅವರ ಸಿದ್ಧಾಂತವನ್ನು ಅನುಷ್ಠಾನಕ್ಕೆ ತರಲು ಒಂದು ಹೆಜ್ಜೆಯನ್ನು ಅಮಿತ್ ಶಾ ಅವರು ಇಟ್ಟಿದ್ದಾರೆ. ಅದನ್ನು ಒಂದು ಪ್ರಾಯೋಗಿಕವಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟು ಯಾವ ರೀತಿ ಜನಸಾಮಾನ್ಯರ